ಸ್ನೇಹಿತರೆ ನಮಸ್ಕಾರ. ನಟಿ ಸೋನುಗೌಡ ಅಂತ ಹೇಳಿದ ತಕ್ಷಣ ಎರಡು ಹೆಸರು, ಎರಡು ಇಮೇಜ್ ಕಣ್ಮುಂದೆ ಬರುತ್ತೆ. ಒಂದು ಆ ವಿಡಿಯೋ, ಐಫೋನ್ ವಿಡಿಯೋ ಸೋನುಗೌಡ ಆದರೆ ಅದೇ ಸೋನು ಶ್ರೀನಿವಾಸ್ ಗೌಡ ಆದರೆ, ಮತ್ತೊಂದು ಇಂತಿ ನಿನ್ನ ಪ್ರೀತಿಯ ಸೋನುಗೌಡ. ನಾನೀಗ ಮಾತನಾಡೋಕೆ ಹೊರಟಿರೋದು ಇದೇ ಇಂತಿ ನಿನ್ನ ಪ್ರೀತಿಯ ಸೋನುಗೌಡ ಬಗ್ಗೆ. ಈಕೆ ಅದ್ಭುತವಾದಂಥ ನಟಿ, ಸೌಂದರ್ಯದ ಅರಸಿ. ಈಕೆ ಯಾವುದೇ ಪಾತ್ರವನ್ನು ಮಾಡಿದರೂ ಕೂಡ ಆ ಪಾತ್ರಕ್ಕೆ ಜೀವ ತುಂಬುವುದರಲ್ಲಿ ಎತ್ತಿದ ಕೈ. ಇತ್ತೀಚೆಗಷ್ಟೇ ಈಕೆ ನಟಿಸಿದಂತಹ ಸಿನಿಮಾ ಕೂಡ ತೆರೆಗೆ ಬಂದಿದೆ. ಇವತ್ತಿಗೂ ಕೂಡ ಈಕೆ ಹೆಸರು ಹೇಳಿದ ತಕ್ಷಣ ಕಾಡುವಂಥ ಸಿನಿಮಾ ಅಂತ ಹೇಳಿದ್ರೆ ಇಂತಿ ನಿನ್ನ ಪ್ರೀತಿಯ. ದುನಿಯಾ ಸೂರಿ ನಿರ್ದೇಶಿಸಿದಂಥ ಇಂತಿ ನಿನ್ನ ಪ್ರೀತಿಯ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ನಟಿ ಸೋನುಗೌಡ. ಮೊದಲ ಚಿತ್ರದಲ್ಲೇ ಕನ್ನಡ ಸಿನಿ ಪ್ರಿಯರ ಮನಸ್ಸು ಗೆದ್ದಂತಹ ಈಕೆ ಆ ಬಳಿಕ ಕನ್ನಡದಲ್ಲಿ ಬಹುಬೇಡಿಕೆ ನಟಿಯಾಗಿದ್ದಂತಹ ಸಮಯದಲ್ಲೇ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದು ಈಕೆಯನ್ನು ಕಂಪ್ಲೀಟಾಗಿ ಬದಲು ಮಾಡಿಬಿಡ್ತು, ಈಕೆ ಜೀವನವನ್ನೇ ಹಾಳು ಮಾಡಿಬಿಡ್ತು ಅಂತಲೂ ಕೂಡ ಹೇಳ್ಬೋದು. ಜೊತೆಗೆ ಈಕೆ ಮಾಡಿದಂಥ ಕೆಲವೊಂದಷ್ಟು ತಪ್ಪು ನಿರ್ಧಾರಗಳು ಇವತ್ತು ಈಕೆಯನ್ನು ಈ ರೀತಿ ತಂದು ನಿಲ್ಲಿಸಿದೆ ಅಂತಲೂ ಕೂಡ ಹೇಳ್ಬೋದು. ಅದರ ಬಗ್ಗೆ ಇವತ್ತಿಗೂ ಕೂಡ ಈಕೆಗೆ ಪಶ್ಚಾತ್ತಾಪ ಇದೆ. ಈಕೆ ಪ್ರೀತಿಸಿದಂಥ ಹುಡುಗನ ವಿಚಾರದಲ್ಲಿ ರಾಂಗ್ ಸೆಲೆಕ್ಷನ್ ಮಾಡಿದಂಥ ಪರಿಣಾಮ ಇವತ್ತಿಗೂ ಕೂಡ ತನ್ನ ಬೇಸರವನ್ನು ಹೊರಗಡೆ ಹಾಕುವಂಥ ಪರಿಸ್ಥಿತಿ ನಿಂತಿಲ್ಲ. ಹೌದು, ಪ್ರೀತಿಸಿ ಮದುವೆ ಆದಂಥ ಈಕೆ ಗಂಡನಿಂದನೂ ಕೂಡ ದೂರವಾಗ್ತಾಳೆ. ಕೇವಲ ಗಂಡನಿಂದ ದೂರ ಆಗೋದು ಮಾತ್ರವಲ್ಲ, ಆ ಸಂದರ್ಭದಲ್ಲಿ ಈಕೆ ಎದುರಿಸಿದಂತಹ ಒಂದು ಕೆಟ್ಟ ಮತ್ತು ಅತಿ ಕಠಿಣ ಪರಿಸ್ಥಿತಿ ಇತ್ತಲ್ಲ, ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ. ಅಷ್ಟಕ್ಕೆ ನಿಂತಿಲ್ಲ ಈಕೆಯ ಬದುಕಿನ ಒಂದೊಂದು ಆಯಾಮಗಳು. ಈಕೆ ಹಿಂದೆ ಒಬ್ಬ ಮದುವೆಯಾದಂಥ ಆಟೋ ಡ್ರೈವರ್ ಬಿದ್ದಿದ್ದಂತೆ. ಆತ ಯಾವ ಪರಿ ಈಕೆಯನ್ನು ಕಾಡಿದ್ದ ಅಂತ ಹೇಳಿದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಈತ ಒಂದು ರೀತಿಯಲ್ಲಿ ಹಿಂಸೆಯನ್ನು ಕೊಡ್ತಾ ಇದ್ದ. ಒಂದು ಕಡೆ ಪತಿಯ ಕಾಟ, ಮತ್ತೊಂದು ಕಡೆ ಈತನ ಕಾಟ. ಬೇಸತ್ತು ಹೋಗಿದ್ದಂಥ ಸೋನುಗೌಡ ಒಂದರ್ಥದಲ್ಲಿ ಬದುಕಿದ್ದೇ ವಿಶೇಷ ಅಂತಲೇ ಹೇಳ್ಬೋದು. ಈಕೆ ಧೈರ್ಯ ಈಕೆಯನ್ನು ಬದುಕಿಸ್ತು ಅಂತಲೂ ಕೂಡ ಹೇಳ್ಬೋದು. ಇಂತಹ ಸೋನುಗೌಡ ಬಾಳಲ್ಲಿ ನಡೆದಂತಹ ಒಂದೊಂದು ದುರ್ಘಟನೆಗಳು ಮತ್ತು ಒಂದೊಂದು ಘಟನೆಗಳು ಕೂಡ ಒಂದೊಂದು ಸಂದೇಶವನ್ನು ಕೊಡ್ತವೆ. ಏನದು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಸೋನುಗೌಡ ಅಂತ ಹೇಳಿದ್ರೆ ಕನ್ನಡದ ಬಹುಬೇಡಿಕೆಯ ನಟಿ. ಇವತ್ತಿಗೂ ಕೂಡ ಅದೇ ಸೌಂದರ್ಯ, ಅದೇ ಫಿಸಿಕ್ಸು, ಅದೇ ನಟನೆ, ಅದೇ ಕೌಶಲ್ಯ ಎಲ್ಲವೂ ಕೂಡ ಹಾಗೆಯೇ ಸುಮ್ಮನೆ ಯಾವುದೋ ಸಿನಿಮಾ ಅಂತ ಹೇಳ್ಬಿಟ್ಟು ಒಪ್ಪಿಕೊಳ್ಳುವಂಥ ನಟಿಯೂ ಕೂಡ ಅಲ್ಲ. ತುಂಬ ಹಳೆದು ತೂಗಿ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಈಕೆ ತುಂಬ ಇಷ್ಟಪಡುವಂತಹ ಸಿನಿಮಾಗಳನ್ನು ಮಾತ್ರ ಮಾಡುವಂಥ ನಟಿ. ಇದೆಲ್ಲದರ ನಡುವೆ ಸಿನಿಮಾಗೆ ಬಂದಂತಹ ಅಂದರೆ ಇಂತಿ ನಿನ್ನ ಪ್ರೀತಿಯ ಸಿನಿಮಾ ಮೊದಲು ಈಕೆ ನಟಿಸೋದು. ಆ ಸಿನಿಮಾದಲ್ಲಿ ಒಳ್ಳೆಯ ಹೆಸರು ಕೂಡ ಸಿಗುತ್ತೆ. ಇದಾದ ಬಳಿಕ 2 ವರ್ಷಗಳ ಅಂತರದಲ್ಲಿ ಸೋನುಗೌಡ ಮದುವೆ ಆಗ್ತಾರೆ. ಸೋನುಗೌಡ ಮದುವೆ ಆಗಿದ್ದು ಆಕೆಯ ಜೀವನದ ಅತ್ಯಂತ ಘೋರ ಘಟನೆಗಳಲ್ಲಿ ಒಂದು. ಕೆಲವು ವರ್ಷಗಳ ಅಂತರದಲ್ಲಿ ಈ ಮದುವೆ ಮುರಿದು ಬೀಳುತ್ತೆ. ಇಬ್ಬರು ದೂರವಾಗ್ತಾರೆ. ಇದೀಗ ಮೊದಲ ಬಾರಿಗೆ ನಟಿ ಸೋನುಗೌಡ ತಮ್ಮ ಮಾಜಿ ಪತಿಯ ಬಗ್ಗೆ ಮಾತನಾಡಿದ್ದು, ತಮ್ಮ ಮದುವೆ ಹೇಗೆ ಆಯಿತು ಅನ್ನೋಂಥ ಇಂಟ್ರೆಸ್ಟಿಂಗ್ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ. ರಾಜೇಶ್ ಗೌಡ ಯೂಟ್ಯೂಬ್ ಚಾನಲ್ನಲ್ಲಿ ಇತ್ತೀಚೆಗೆ ಮಾತನಾಡಿದಂಥ ಸೋನುಗೌಡ, ನನ್ನ ಮಾಜಿ ಗಂಡ ನಟ ಶ್ರೀನಗರ ಕಿಟ್ಟಿಯ ಗೆಳೆಯ. 2009ರಿಂದ ನಾವಿಬ್ಬರು ಪ್ರೀತಿಸೋಕೆ ಶುರು ಮಾಡ್ತೀವಿ. ಪ್ರೀತಿಯಲ್ಲಿ ಇದ್ದಾಗ ಒಂದು ಹಂತದಲ್ಲಿ ಅವರು ಮಾಡೋದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. 2009 ಅಂತ ಹೇಳಿದ್ರೆ ಬಹುಶಃ ಶ್ರೀನಗರ ಕಿಟ್ಟಿಯ ಗೆಳೆಯ ಅಂತಲೂ ಹೇಳಿದ್ರೆ ಇಂತಿ ನಿನ್ನ ಪ್ರೀತಿಯ ಅನ್ನುವಂತಹ ಸಿನಿಮಾ ಮಾಡೋ ಟೈಮಲ್ಲೇ ಇವರ ಸ್ನೇಹ, ಪರಿಚಯ ಮತ್ತು ಪ್ರೀತಿ ಶುರುವಾಗುತ್ತೆ ಅಂತೇಳಿ ಅನಿಸುತ್ತೆ. ಈ ಪ್ರೀತಿ ಒಂದು ಹಂತದಲ್ಲಿ ಎಲ್ಲೋ ಒಂದು ಕಡೆ ತಪ್ಪಾಯಿತು ಅನ್ನೋದು ಇವರಿಗೆ ಭಾರಿ ಬೇಗನೆ ಗೊತ್ತಾಗುತ್ತೆ. ಆದರೆ ಏನೂ ಮಾಡೋ ಆಗಿರಲಿಲ್ಲ. ಆಗಲೇ ಗೊತ್ತಾಗಿದ್ದಂತೆ ನನಗೂ ಅವರಿಗೂ ಸರಿ ಹೋಗೋದಿಲ್ಲ ಅನ್ನೋದು ಈಕೆಗೆ ಅರಿವಾಗಿತ್ತಂತೆ. ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ರಂತೆ. ನಮ್ಮಿಬ್ಬರ ಮಧ್ಯೆ ಜಗಳ ಅತಿರೇಕಕ್ಕೆ ಹೋಗ್ತಿತ್ತು ಅಂತೇಳಿ ಹೇಳ್ತಾರೆ. ಒಂದಿನ ತಿರುಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದ ಬಳಿಕ ಇಲ್ಲಿಗೆ ನಿಲ್ಲಿಸಬೇಕು ಅಂತಲೂ ಕೂಡ ನಿರ್ಧರಿಸಿದ್ರಂತೆ. ತಪ್ಪು ಕಾಣಿಕೆಯನ್ನು ಕೂಡ ಹಾಕಿ ಬಂದಿದ್ರಂತೆ. ಇದಕ್ಕೂ ಮುನ್ನ ನನ್ನ ಹಿಂದೆ ಬಿದ್ದಿದ್ದಂಥ ಮತ್ತೊಬ್ಬನ ಕತೆ ಹೇಳಲೇಬೇಕು ಅಂತ ಹೇಳ್ಬಿಟ್ಟು ಆಟೋ ಡ್ರೈವರ್ ಒಬ್ಬನ ಕಥೆಯನ್ನು ಹೇಳ್ತಾರೆ. ಅದನ್ನು ಕೇಳಿದ್ರೆ ಬಹುಶಃ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ, ಬೆಚ್ಚಿ ಬೀಳ್ತೀರಾ. ಒಬ್ಬ ಮದುವೆ ಆದಂಥ ಆಟೋ ಡ್ರೈವರ್ ಯಾವ ಪರಿ ಈಕೆಯನ್ನು ಕಾಡಿದ್ದ ಅನ್ನುವಂಥ ಸಂಗತಿಯನ್ನು ಕೇಳಿದ್ರೆ ಶಾಕ್ ಆಗ್ತೀರಾ. ಹೌದು, ಮದುವೆಯಾಗಿ ಮಕ್ಕಳಿದ್ದಂಥ ಆಟೋ ಡ್ರೈವರ್ ನನ್ನ ಹಿಂದೆ ಬಿದ್ದಿದ್ದ. ಅವನನ್ನು ನೋಡಿದ ತಕ್ಷಣ ನನಗೆ ನಡುಕ ಶುರು ಆಗ್ತಿತ್ತು. ಅವನೇ ಬಂದು ನೀನು ಇಷ್ಟ ಅಂತೆಲ್ಲ ಹೇಳ್ಕೊಂಡಿದ್ದ. ಬಸ್ ಪಾಸ್ ಇದ್ದಿದ್ದರಿಂದ ನನ್ನ ಹತ್ತಿರ ನಾನು ಬಸ್ನಲ್ಲೇ ಓಡಾಡ್ತಿದ್ದು ಜಾಸ್ತಿ. ಆ ವ್ಯಕ್ತಿ ನಾನು ಹೋದ ಕಡೆಯಲ್ಲೆಲ್ಲ ಬರ್ತಿದ್ದ. ಬಸ್ಗೆ ಹೋದರೆ ಅಲ್ಲಿಯೂ ಕೂಡ ಬರ್ತಿದ್ದ. ಕೊನೆಗೆ ನಾನು ಮಹಿಳೆಯರಿಗೆ ಮಾತ್ರ ಎನ್ನುವಂಥ ಒಂದು ಪಾಸನ್ನು ತೆಗೆದುಕೊಂಡೆ.
ಅದರಲ್ಲಿ ಹೋಗೋದಕ್ಕೆ ಶುರು ಮಾಡಿದೆ. ನನಗೆ ಮನೆಯಿಂದ ಹೊರಗೆ ಹೋಗೋದಕ್ಕೆ ಭಯ ಆಗ್ತಿತ್ತು. ಆ ವ್ಯಕ್ತಿ ಬಂದು ನನ್ನನ್ನು ಕಾಡ್ತಾನೆ ಅಂತೇಳ್ಬಿಟ್ಟು ಅಷ್ಟು ಭಯ ಕಾಡ್ತಾನೆ ಇತ್ತು. ಕೊನೆಗೆ ನೀನು ಸತ್ತರೆ ಸಾಯಿ, ಭೂಮಿಗೆ ಭಾರ ಅನ್ನುವಂಥ ಡೈಲಾಗನ್ನು ಹೇಳಿ ಹೊರಟು ಹೋಗಿದ್ದೆ ಅಂತೇಳ್ಬಿಟ್ಟು ತಮ್ಮ ಸಿಟ್ಟನ್ನು ಅವತ್ತು ಹೊರಗಡೆ ಹಾಕಿದ್ರಂತೆ. ಅದಾದ ಮೇಲೆ ಅವರ ಫ್ರೆಂಡ್ ಒಬ್ಬರು ಬಂದು ಅವನಿಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಕುಡಿದು ಕಿಡ್ನಿ ಹೋಗಿದೆ, ನೀವು ಆಸ್ಪತ್ರೆಗೆ ಹೋಗಲು ಹೇಳಿ ಅಂತೇಳಿ ಹೇಳ್ತಾರಂತೆ. ಕೊನೆಗೆ ನಾನೇ ಹೋಗಿ ಹೇಳಿದೆ, ನನ್ನನ್ನು ನಿಜವಾಗಿ ಪ್ರೀತಿಸ್ತಿದ್ರೆ ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಳಿ, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ ಹೇಳಿ ಬಂದೆ ಅಂದೆ. ಕೊನೆ ಅದಾದಮೇಲೆ ಆ ವ್ಯಕ್ತಿಯನ್ನು ನಾನು ಇವತ್ತಿನವರೆಗೂ ಕೂಡ ನೋಡಿಲ್ಲ ಅಂತ ಹೇಳ್ಬಿಟ್ಟು ಸೋನುಗೌಡ ಹೇಳ್ತಾರೆ. ಇದಾದ ಬಳಿಕ ತಮ್ಮ ಮಾಜಿ ಪತಿಯ ಬಗ್ಗೆನೂ ಕೂಡ ಮಾತನ್ನು ಮುಂದುವರಿಸಿದಂಥ ಈಕೆ ತಿರುಪತಿಗೆ ಹೋಗಿ ಬಂದ ಮೇಲೆ ಅವರ ಫೋನ್ ಎತ್ತಲೇ ಇರಲಿಲ್ಲ. ಮತ್ತೆ ಬೇರೆ ನಂಬರಿಂದ ಕಾಲ್ ಮಾಡಿದ್ರು. ನಾನೀಗ ಮಾತನಾಡೋದಕ್ಕೆ ಆಗೋದಿಲ್ಲ ಅಂತಲೂ ಕೂಡ ಹೇಳಿದ್ರು ಕೂಡ ಕೇಳದೆ ಯಾಕೆ ಅವರ ಜೊತೆಗೆ ಹೋಗಿದ್ದೆ ಅಂತೇಳಿ ಕೇಳೋಕ್ಕೆ ಶುರು ಮಾಡಿದ್ರು. ಕೊನೆಗೆ ನಾನೇ ಹೇಗೋ ದೇವರಿಗೆ ತಪ್ಪು ಕಾಯಿಗೆ ಹಾಕಿದ್ದೇನೆ ಅಂತೇನೆ, ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಆಗ್ತಿಲ್ಲ, ನನಗೆ ಸ್ವಲ್ಪ ಸಮಯ ಬೇಕು, ಫ್ರೆಂಡ್ಸ್ ಆಗಿರೋಣ, ಆದರೆ ಸದ್ಯಕ್ಕೆ ನಾನು ನಿನ್ನನ್ನು ಭೇಟಿ ಮಾಡಲು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತೀನಿ. ಈ ಜಗಳ ಆಡುವ ಸಮಯದಲ್ಲಿ ಅವರು ಸಿಟ್ಟಿನಿಂದ ಸಾಯ್ತೇನೆ ಎಂದಾಗ, ಸಾಯಿ, ನೀನು ಸತ್ತರೆ ಭೂಮಿಗೆ ಭಾರ ಕಮ್ಮಿ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಅದನ್ನು ತಲೆಗೆ ತೆಗೆದುಕೊಂಡು ಫೋನ್ ಕಟ್ ಆಗ್ತಿದ್ದಂತೆ ಚಾಕು ತೆಗೆದುಕೊಂಡು ಕೈ ಕತ್ತರಿಸ್ಕೊಂಡಿದ್ದ ಆತ. ಅವನ ಗೆಳೆಯರೆಲ್ಲ ಫೋನ್ ಮಾಡಿದಾಗ ವಿಷಯ ಗೊತ್ತಾಗಿ ನಾನು ಆಸ್ಪತ್ರೆಗೆ ಹೋದೆ. ಅಲ್ಲಿ ಆಸ್ಪತ್ರೆ ಬೆಡ್ ಕಂಪ್ಲೀಟಾಗಿ ರಕ್ತಮಯವಾಗಿತ್ತು. ಅದನ್ನು ನೋಡಿ ಆ ವ್ಯಕ್ತಿ ನನ್ನನ್ನು ಇಷ್ಟು ಪ್ರೀತಿಸ್ತಾ ಇದ್ದಾನ ಅಂತೇಳಿ ಅನಿಸ್ಬಿಡ್ತು. ಅಲ್ಲೇ ನಿರ್ಧರಿಸಿದೆ, ಸರಿ ಮದುವೆ ಆಗೋಣ ಅಂತೇಳಿ. ಮದುವೆ ಆದರೆ ಇವನನ್ನೇ ಮದುವೆ ಆಗೋದು ಅಂತಲೂ ಕೂಡ ನಿರ್ಧರಿಸಿದೆ. ಅಲ್ಲಿಂದ ಎಲ್ಲವೂ ಕೂಡ ಬದಲಾಗಿ ಹೋಯಿತು. ನಾನು ಪ್ರತಿಯೊಂದನ್ನು ಕೂಡ ಅವರ ಜೊತೆನೇ ಹೇಳ್ಕೊಳ್ಬೇಕು ಅನ್ನೋದಕ್ಕೆ ಶುರು ಮಾಡಿದೆ. ಅವನೇ ಎಲ್ಲ ಅನ್ನುವಂತಾಗಿತ್ತು. ಅವರ ಬಗ್ಗೆ ಪ್ರತಿಯೊಂದು ಕೂಡ ನನಗೆ ಗೊತ್ತಿತ್ತು. ಅವರಿಗೆ ತಂದೆ ಇರಲಿಲ್ಲ, ತುಂಬು ಕುಟುಂಬ ಇರಲಿಲ್ಲ, ಹೀಗಾಗಿ ಅವರು ತುಂಬ ಒರಟಾಗಿ ಬೆಳೆದಿದ್ರು. ಇದೆಲ್ಲ ಗೊತ್ತಿದ್ದಂಥ ನಾನು ಅವರನ್ನು ಮದುವೆ ಆದರೆ ಅವನ ಬದುಕಿನಲ್ಲಿ ಎಲ್ಲ ಬದಲಾಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ನಾನು ಎಲ್ಲವನ್ನು ಕೂಡ ಕೊಡ್ತೇನೆ ಅಂತ ಕೇಳಿ ಅಂದ್ಕೊಂಡಿದ್ದೆ. ಅವರ ಬಗ್ಗೆ ನಮ್ಮ ತಂದೆ ತಾಯಿಗೆ ಎಲ್ಲವನ್ನು ಕೂಡ ಬಂದು ಹೇಳ್ತಾ ಇದ್ದೆ. ಆದರೆ ಅವನನ್ನೇ ಮದುವೆ ಆಗೋದು ಅಂತ ಹೇಳ್ಬಿಟ್ಟು ನಿರ್ಧರಿಸಿಬಿಟ್ಟಿದ್ದೆ. ನಾನು ಈ ಹಿಂದೆ ಲವ್ ರಿಜೆಕ್ಟ್ ಮಾಡಿ ಸಾಯಿ ಎಂದವರೆಲ್ಲ ಬಿಟ್ಟು ಹೋದರು. ಆದರೆ ಇವನು ಕೈ ಕತ್ತರಿಸಿಕೊಂಡು ಸಾಯಲು ಮುಂದಾದ. ಯಾರು ಇದೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡಿದೆ. ಈ ರೀತಿಯೆಲ್ಲ ಮಾಡ್ತಾರೆ ಅಂದರೆ ನನ್ನನ್ನು ನಿಜವಾಗ್ಲೂ ಕೂಡ ಇಷ್ಟಪಡ್ತಿದ್ದಾರೆ ಅಂತೇಳಿ ಅರ್ಥ ಅಂತೇಳಿ ಅಂದ್ಕೊಂಡೆ. ಯಾವುದೇ ರೀತಿಯಲ್ಲೂ ಕೂಡ ನನ್ನ ಬಿಟ್ಟು ಕೊಡಲ್ಲ ಅಂತೇಳಿ ನಾನು ಅಂದ್ಕೊಂಡೆ. ನಾನು ಮದುವೆ ಆದರೆ ಇದೇ ಹುಡುಗನ್ನ ಅಂತೇಳಿ ನಿರ್ಧರಿಸಿ ಹೀಗೆ ಮದುವೆ ಆಯಿತು. ಆದರೆ ಮದುವೆ ಆದಂಥ ಕೆಲವೇ ವರ್ಷದಲ್ಲಿ ನಡೆದಂಥ ಕೆಲವೊಂದು ಘಟನೆಗಳು ಎಲ್ಲವನ್ನು ಕೂಡ ಬದಲಾಯಿಸಿಬಿಡ್ತು. ಅಲ್ಲಿ ನಡೆದಂಥ ಕೆಲವೊಂದಷ್ಟು ಬೇರೆ ಬೇರೆ ರೀತಿಯಾದಂಥ ಬದಲಾವಣೆಗಳು ಮತ್ತು ಇಬ್ಬರ ನಡುವೆ ಮತ್ತೆ ಹುಟ್ಟುಕೊಂಡಂಥ ಜಗಳ, ಮನಸ್ತಾಪ ಎಲ್ಲಿಗೂ ಹೋಗಿ ನಿಲ್ಲಿಸ್ತು. ಅದೇ ಸಂದರ್ಭಕ್ಕೆ ಬಂದಂತಹ ಕೆಲವೊಂದಷ್ಟು ಖಾಸಗಿ ಫೋಟೋಸ್ಗಳು, ಕೆಲವೊಂದಷ್ಟು ವಿಡಿಯೋಸ್ಗಳು ನನ್ನನ್ನು ಕೂಡ ದಿಗ್ಭ್ರಮೆಗೊಳ್ಳುವಂತೆ ಮಾಡಿತು. ಇದು ಎಲ್ಲಿಗೋ ಹೋಗಿ ನಿಲ್ಲಿಸುತ್ತೆ ಅನ್ನೋದು ಪಕ್ಕ ಆಯಿತು. ಸೊ ದಟ್ ಅವತ್ತೇ ನಿರ್ಧರಿಸಿದೆ, ಇದರಿಂದ ಹೊರಗಡೆ ಬರಲೇಬೇಕು ಅಂತ ಹೇಳ್ಬಿಟ್ಟು ಒನ್ ಬೈ ಒನ್ ಎಲ್ಲವನ್ನು ಕೂಡ ಸಾಲ್ವ್ ಮಾಡ್ಕೊಂಡು ಬಂದು ಇವತ್ತಿಗೆ ಈ ರೀತಿಯಾದಂಥ ಜೀವನವನ್ನು ತುಂಬ ಖುಷಿಯಿಂದ ಸಾಗಿಸ್ತಿದ್ದೇನೆ. ನನಗೆ ಯಾವುದೇ ರೀತಿಯಾದಂಥ ಗಿಲ್ಟಿನೆಸ್ ಇಲ್ಲ, ನನಗೆ ಯಾವುದೇ ರೀತಿಯಾದಂಥ ಬೇಸರವೂ ಕೂಡ ಇಲ್ಲ. ನಾನು ನನ್ನ ಜೀವನವನ್ನು ಅತ್ಯಂತ ಖುಷಿಯಿಂದ ಸಾಗಿಸ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ನನ್ನ ಜೀವನದ ಬಗ್ಗೆ ನನಗೆ ಖುಷಿ ಇದೆ, ಹೆಮ್ಮೆ ಇದೆ, ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ಸೋನುಗೌಡ ನಗು ಮುಖದಲ್ಲೇ ತಮ್ಮ ನೋವಿನ ದಿನಗಳನ್ನು ವಿವರಿಸುವಾಗ ಎಂಥವರಿಗಾದರೂ ಕೂಡ ಒಂದು ಕ್ಷಣ ದಿಗಿಲು ಹತ್ತಲೇಬೇಕು. ಯಾಕಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ ರೀ. ಜೀವನವನ್ನು ಇಷ್ಟು ಈಸಿಯಾಗಿ ತೆಗೆದುಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ತುಂಬ ಸವಾಲುಗಳಿದ್ದಾವೆ, ತುಂಬ ಕಷ್ಟಗಳಿದ್ದಾವೆ. ಎಲ್ಲವನ್ನು ಕೂಡ ಮೆಟ್ಟು ನಿಂತು ಒಂದು ಹಂತವಾಗಿ ಬೆಳೆಯೋದಿದೆಯಲ್ಲ, ತುಂಬ ಚಾಲೆಂಜಸ್. ಆ ಚಾಲೆಂಜನ್ನು ಸ್ವೀಕರಿಸಿದಂಥ ಸೋನುಗೌಡ ಇವತ್ತಿಗೆ ಹೀಗಿದ್ದಾರೆ. ನಿಮಗೇನಿಸುತ್ತೆ ಸ್ನೇಹಿತರೆ, ಸೋನುಗೌಡ ಅವರು ಎದುರಿಸಿದಂಥ ಈ 2 ಸವಾಲುಗಳ ಬಗ್ಗೆ ಮತ್ತು ಅವರ ಬಾಳಲ್ಲಿ ತೆಗೆದುಕೊಂಡಂಥ ಒಂದು ತಪ್ಪು ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.